ಮೊದಲು ಮಾಡಬೇಕಾಗಿದ್ದೆ ತೆಲುಗು ಸಿನಿಮಾ ನಾನು. ಹೌದಾ? ಹೆಂಗೆ ಅಂದರೆ, ಹಾಂ ನಾನು ಟೆನ್ನಿಸ್ಸು ಮತ್ತು ಶಟ್ಲ್ ಕೋಚು ಮಾಡ್ತಾಯಿದ್ದೆ. ಹಾಂ ಇಬ್ಬರು ಹೆಣ್ಮಕ್ಳು ಬರ್ತಾಯಿದ್ರು, ಇಬ್ಬರು ಅಂತ ಕಾಣ್ತದೆ. ಹಾಂ ಅವ್ರ ಮಗಳು ಬರ್ತಾಯಿದ್ರು. ಹಾಂ KR ಪ್ರಭು ದೊಡ್ಡ ಡಿಸ್ಟ್ರಿಬ್ಯೂಟರು, ಓಕೆ ತೆಲುಗು ಸಿನಿಮಾಗಳೇ ಜಾಸ್ತಿ ತೊಗೋತಾಯಿದ್ರು. ಓಕೆ ರಂಗರಾವ್ ರೋಡಲ್ಲಿ ಅವ್ರ ಮನೆ ಹೆಸರೇ ಶಂಕರಾಭರಣಂ ಅಂತಿದೆ, ಇವತ್ತಿಗೂ ಇದೆ ಮನೆ. ಅವ್ರ ಮಗಳಿಗೆ ಕೋಚ್ ಮಾಡ್ತಾಯಿದ್ದೆ ನಾನು. ಅದೇ ಏಜೆ, ಆ ಹುಡುಗಿಗಿಂತ ನಾನು ಒಂದು 2 ವರ್ಷ ದೊಡ್ಡವನಿರ್ಬೇಕಷ್ಟೇ. ಕೋಚ್ ಮಾಡ್ತಾಯಿದ್ದೆ, ಚಿಕ್ಕ ವಯಸ್ಸಲ್ಲೇ ಕೋಚ್ ಆಗಿದ್ದೆ. ಸೊ ಅವ್ರಿಗೂ ನಮ್ಮ ತಂದೆಯವ್ರ ಹತ್ರ ಹೇಳಿದ್ದಾರೆ, ನಮ್ಮ ತಂದೆಯವರು ಹೇಳಿದ್ದಾರೆ ಅವ್ರಿಗೆ, ಡ್ರಾಮಾ ಹುಚ್ಚು ನಾಟಕ ನನ್ನ ಮಗನಿಗೆ ನಾಟಕಗಳು ಮಾಡ್ತಾಯಿರ್ತಾನೆ ಅಂತಂದಾಗ, ತೆಲುಗು ಚಿತ್ರಕ್ಕೆ ಇಂಡಸ್ಟ್ರಿಗೆ ನಾನು ಪರಿಚಯ ಮಾಡಿಸ್ತೀನಿ ಬಿಡಿ ಅಂತ ಅಂದ್ಬಿಟ್ಟು ನನ್ನ ಫೋಟೋ ತೊಗೊಂಡಿದ್ರು ಅವರು. ಡೆಫಿನೆಟಾಗಿ ಕೊಡಿಸ್ತೀನಿ, ಮಾಡಿಸ್ತೀನಿ ಅಂತೇಳಿ. ಅದು ಅಂಥ ದೊಡ್ಡ ಡೈರೆಕ್ಟ್ರು ಸಿನಿಮಾಗೆ ನೆಕ್ಸ್ಟು ನಾನು ಪಾತ್ರ ಮಾಡಬೇಕಾಗಿತ್ತು. ಹಾಂ 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 ಓಕೆ. ಆದರೆ ಹಾಂ ನನ್ನ ಒಬ್ಬರು ನಿರ್ದೇಶಕರು, ಹಾಂ ಅವ್ರದ್ದು ಕಲಾ ತಂಡ ಕೂಡ ಇತ್ತು, ಅವ್ರ ಕಲಾ ತಂಡದಲ್ಲಿ ನಾಟಕ ಮಾಡ್ತಾಯಿದ್ದೆ. ಹಾಂ ಆಮೇಲೆ ಸಿನಿಮಾ ನಿರ್ದೇಶಕರು ಕೂಡ ಆಗಿದ್ದರು ಅವರು. ಓಕೆ. ನಾನು ಫೋಟೋ ಇಲ್ಲಿ ಹೊಟ್ಟೆಯಲ್ಲಿ ತುರ್ಕೊಂಡು ಹೋಗ್ತಾಯಿದ್ದೆ ಗಾಂಧಿನಗರದಲ್ಲಿ. ಅವ್ರು ಎದುರುಗಡೆ ಸಿಕ್ಬಿಟ್ಟು, ಏನು ಇಲ್ಲಿ ಅಂತಂದರು. ಇಲ್ಲಿ ಒಬ್ಬರು ನೋಡಬೇಕಾಗಿತ್ತು. ಅಲ್ಲ, ಇಲ್ಲಿ ಇರೋದೇ ಸಿನಿಮಾ ಆಫೀಸುಗಳು, ಸಿನಿಮಾ ಥಿಯೇಟ್ರು. ಒಂದು ಸಿನಿಮಾಗೆ ಹೋಗ್ಬೇಕು, ಇಲ್ಲಾಂದರೆ ಸಿನಿಮಾ ಆಫೀಸ್ಗೆ ಹೋಗ್ಬೇಕು. ಸಿನಿಮಾ ಥಿಯೇಟ್ರೆಲ್ಲ ಮೇನ್ ರೋಡ್ ಆ ಕಡೆ ಇದೆ, ಈ ಕಡೆ ಎಲ್ಲಿ ಹೋಗ್ತಾಯಿದ್ದೆ? ಒಳಗಡೆ ಗಾಂಧಿನಗರದ ಒಳಗಡೆ ವಜ್ರೇಶ್ವರಿ ಆಫೀಸ್ ಮುಂದೆ ಆ ರೋಡಲ್ಲಿ ಹೋಗ್ತಾಯಿದ್ದೀನಿ. ಓಕೆ, ಗೊತ್ತಾಯಿತು. ಹಾಂ, ಎಲ್ಲಿಗೆ ಹೋಗ್ತಾ ಇದೆಯಾ? ಹಿಂಗೆ ಡಿಸ್ಟ್ರಿಬ್ಯೂಟ್ರ್ ಆಫೀಸ್ಗೆ ಹೋಗ್ತಾಯಿದ್ದೀನಿ ಅಂತ ಆಮೇಲೆ ಹೇಳಿದೆ. ಫೋಟೋ ಕೇಳಿದ್ರು, ಎಲ್ಲಿ ಫೋಟೋ ಅಂದರು. ಇಲ್ಲಿದೆ ಅಂತ ಅಂದ್ಬಿಟ್ಟು ಕಾಗರ ತೆಗೆದೆ, ತೋರಿಸ್ದೆ. ಓ, ಅಲ್ಲ, ನಾನು ಸಿನಿಮಾ ಡೈರೆಕ್ಟ್ರು ಅಂತ ಗೊತ್ತಿಲ್ವ ನಿನಗೆ? ಗೊತ್ತಲ್ಲ ಸರ್. ಮತ್ತು ಅಲ್ಲಿ ಇಲ್ಲಿ ಯಾಕೆ ಹೋಗಿ ಚಾನ್ಸ್ ಕೇಳೋಕ್ಕೆ ಹೋಗ್ತೀಯಾ? ನಾನೇ ಡೈರೆಕ್ಟ್ರು, ನನ್ನ ಜೊತೆಲೇ ಅಸಿಸ್ಟೆಂಟಾಗಿ ಇದ್ಬಿಡು.